ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ವಿ ಪಿ ಮೈಸೂರು ರಿಲೇಟರ್ಸ್. ಇವತ್ತು ನಾವಿದ್ದೀವಿ ಟಿ ನರಸೀಪುರ ಜಂಕ್ಷನ್ ಹತ್ರ ಸಿಗೋ ಒಂದು ಬ್ಯೂಟಿಫುಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಲೇಔಟಲ್ಲಿ. ದಿಸ್ ಇಸ್ ಮುಡಾ ಗೌರ್ಮೆಂಟ್ ಲೇಔಟ್, ಮುಡಾ ಅಲಾಟೆಡ್ ಲೇಔಟ್. ಇದು ನೀವೇನು ನಿವೇಶನ ನೋಡ್ತಾ ಇದ್ದೀರಾ ಅದರಲ್ಲಿ ಮನೆ ಕಟ್ಟಿರೋದು 30/33 ಸೈಟ್ದು ವಿಡ್ತ್ ಬಂದ್ಬಿಟ್ಟು 33 ಇದೆ, ಲೆಂತ್ ಬಂದ್ಬಿಟ್ಟು 30 ಇದೆ. ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, ಪೂರ್ವ ದಿಕ್ಕಲ್ಲಿ ಕಟ್ಟಿರೋ ಮನೆ. ಸೊ ಫ್ರಂಟ್ ಪ್ಲಾಟ್ಫಾರ್ಮ್ ಅಬ್ಸರ್ವ್ ಮಾಡ್ಬೋದು. ಎನಿ 7-seater ಕಾರ್ ಯು ನೇಮ್ ಇಟ್ ಯು ಕ್ಯಾನ್ ಪಾರ್ಕ್ ಇಟ್ ಔಟ್ ಹಿಯರ್. ಸೊ ನಿಮ್ಗೆ ಯಾವುದೇ ಥರ ಕಾರ್ ಪಾರ್ಕಿಂಗ್ ಸಮಸ್ಯೆ ಇರಲ್ಲ. ಸೊ ಮನೆದು ಫ್ರಂಟ್ ಡಿಸೈನ್ ನೋಡೋಣ ಹೇಗಿದೆ ಅಂತ. ಗೇಟ್ಸ್ಗೆ ಕಂಪ್ಲೀಟಾಗಿ ನಿಮಗೆ ವೈಟ್ ಸಿಲ್ಕ್ ಪೇಂಟ್ ಯೂಸ್ ಮಾಡಿಬಿಟ್ಟು ನಿಮಗೆ MS ಸ್ಟೀಲ್ಸ್ ಯೂಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಫ್ರಂಟಲ್ಲಿ ವೆಟ್ರಿಫೈಡ್ ಟೈಲಿಂಗ್ ಆಗಿದೆ. ನಿಮಗೆ ಫ್ರಂಟ್ ವಾಸ್ತು ಪ್ರಕಾರ ಸಂಪು 5,000 to 7,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪನ್ನ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ ಫ್ರಂಟ್ದು ಮೇನ್ ಡೋರ್ ಅಬ್ಸರ್ವ್ ಮಾಡ್ಬೋದು. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಕಂಪ್ಲೀಟ್ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿದ್ದಾರೆ. ಸೊ ನಾವಿವಾಗ ಎಂಟ್ರ್ ಆಗ್ತಿರೋದು ಬಂದ್ಬಿಟ್ಟು ಲಿವಿಂಗ್ ಸ್ಪೇಸು. ಕಂಪ್ಲೀಟಾಗಿ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಆಗಿರುತ್ತೆ ಕಂಪ್ಲೀಟ್ ಮನೆ. ಶಟರ್ಸು ನಿಮಗೆ ಸೆಕೆಂಡ್ ಕ್ವಾಲಿಟಿ ಟೀಕ್ ಇರುತ್ತೆ. ವಿಂಡೋಸ್ ಎಲ್ಲ ಮೇನ್ ಡೋರು ಮತ್ತು ದೇವ್ರ ಮನೆ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿದ್ದಾರೆ. ಸೊ ನೋಡಿ ಬನ್ನಿ ಮನೆ ಹೇಗಿದೆ ಅಂತ. ಲಿವಿಂಗ್ ಸ್ಪೇಸು. ಸೊ ಇದು ಬಂದ್ಬಿಟ್ಟು ನಿಮಗೆ TV ಕ್ಯಾಬಿನೆಟ್ ಯೂನಿಟ್. ಎನಿ ಬಿಗ್ TV ಅಥವಾ ಎನಿ ಲಾರ್ಜ್ TV ಡಿಸ್ಪ್ಲೇಸ್ ಇರೋಂಥದ್ದು ನಿಮ್ಮ ಹತ್ರ ಮನೇಲಿದ್ದರೆ ಇಲ್ಲಿ ಬಂದು ಪ್ಲೇಸ್ ಮಾಡ್ಕೋಬೋದು ಕಂಫರ್ಟಬಲ್ ಆಗಿ. ನಿಮ್ಗೊಂದು ನಾಮಿನಲ್ ಐಡಿಯಾ ಸಿಗುತ್ತೆ ಇವಾಗ ಎಷ್ಟು ದೊಡ್ಡದು TV ಫ್ರೇಮಿನ್ ಮಾಡ್ಬೋದು ಅಂತ. ವೆಂಟಿಲೇಷನ್ ಪರ್ಪಸ್ಗೆ ರೈಟ್ ಸೈಡಲ್ಲಿ ಅಬ್ಸರ್ವ್ ಮಾಡ್ಬೋದು, ವಿಂಡೋಸ್ ಕೊಟ್ಟಿದ್ದಾರೆ. ಇವಾಗ ಬಂದ್ಬಿಟ್ಟು ನಾವು ದೇವ್ರ ಮನೆ ನೋಡ್ತಾ ಇದ್ದೀವಿ. ಹ್ಯಾಂಡ್ ಮೇಡ್ ಡಿಸೈನ್ ಇದು, ಕೈಯಲ್ಲಿ ಮಾಡಿರೋವಂಥ ಡಿಸೈನ್. ಫಸ್ಟ್ ಕ್ವಾಲಿಟಿ ಟೀಕ್ ವಿತ್ PU ಪಾಲಿಶ್. ಒಬ್ಬರು ಕಂಫರ್ಟಬಲ್ ಆಗಿ ಕೂತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸಿಂಗ್ ಕೊಟ್ಟಿದ್ದಾರೆ. ದೇವ್ರ ಮನೆದು ಲೆಫ್ಟ್ ಸೈಡ್ಗೆ ನಮಗೆ ಕಿಚನ್ ಬರುತ್ತೆ ಆಸ್ ಪರ್ ವಾಸ್ತು ಅಗ್ನಿ ಮೂಲೆಯಲ್ಲಿ. ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್ ವಿತ್ ಚಿಮಿನಿ ಪ್ರಾವಿಷನ್ ಕೂಡ ಇದೆ. ಪೈಪ್ ಗ್ಯಾಸ್ ಲೈನ್ ಸಪ್ಲೈ ಇದೆ. ಸೊ ಯಾವುದೇ ಥರ ಸಿಲಿಂಡ್ರನ್ನ ನಾವು ಮನೆಯೊಳಗೆ ತರೋವಂಥ ಅವಶ್ಯಕತೆ ಇರಲ್ಲ. ಸೇಫ್ಟಿ ಮೆಷರ್ಸ್ ಕೂಡ ಇರುತ್ತೆ. ಡೆಡಿಕೇಟೆಡ್ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ತುಂಬ ರೇರ್ ನಾವು ನೋಡೋದು. ಸೊ ದಿಸ್ ಇಸ್ 30/33, 990 ಸ್ಕ್ವೇರ್ ಫೀಟ್. ಕಾರ್ಪೆಟ್ ಏರಿಯಾ, ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 1300 ಸ್ಕ್ವೇರ್ ಫೀಟ್ ಇದೆ. ಸೊ ನಾವಿವಾಗ ಫಸ್ಟ್ ರೂಮ್ ಎಂಟ್ರ್ ಆಗ್ತಾ ಇದ್ದೀವಿ. ಲಿವಿಂಗ್ ಸ್ಪೇಸ್ಗೆ ಅಟ್ಯಾಚ್ ಆಗಿರೋವಂಥದ್ದು. ಕಂಪ್ಲೀಟಾಗಿ ನೀವು ರೂಮ್ನ ಅಬ್ಸರ್ವ್ ಮಾಡ್ಬೋದು. ಕಂಪ್ಲೀಟಾಗಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಡೋರ್ ಸ್ಪೇಸ್ ಕನ್ಸಂಪ್ಷನ್ ಇರಲ್ಲ. ಇಬ್ಬರು ಮಲ್ಕೊಳ್ಳೋ ಅಷ್ಟು ಜಾಗ ಸ್ಪೇಸಿಂಗ್ ಇದೆ. ಸೊ 2 ಬೆಡ್ ಕಾಟ್, ಕ್ವೀನ್ ಆರ್ ಕಿಂಗ್ ಸೈಜ್ ನಾವು ಪ್ಲೇಸ್ ಮಾಡ್ಕೋಬೋದು. ಕಮಿಂಗ್ ಬ್ಯಾಕ್ ಟು ಲಿವಿಂಗ್ ಸ್ಪೇಸ್. ಇವಾಗ ನಾವು ಲಿವಿಂಗ್ ಸ್ಪೇಸ್ದು ಬ್ಯಾಕ್ ಸೈಡ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಈ ಪೋರ್ಷನಲ್ಲಿ ನಮಗೆ ಯುಟಿಲಿಟಿ ಏರಿಯಾ ಇದೆ. ಬೆಳಕು ಎಲ್ಲಿಂದ ಬರ್ತಾ ಇದೆ ನಮಗೆ ವಿಡಿಯೋಲಿ. ಈ ರೈಟ್ ಸೈಡ್ಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ, ಅಬ್ಸರ್ವ್ ಮಾಡ್ಬೋದು. ಇಟ್ ಇಸ್ 6x6. ಒಬ್ಬರು ಕಂಫರ್ಟಬಲ್ ಆಗಿ ಶವರ್ ಮಾಡೋ ಸ್ಪೇಸಿಂಗ್ ಇದೆ. ಜೊತೆಗೆ ನೀವು ಇಲ್ಲೇ ಕೂಡ ವೆಸ್ಟರ್ನ್ ಆರ್ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ನ ಪ್ಲೇಸಿಂಗ್ ಮಾಡ್ಕೋಬೋದು. ಕಾಮನ್ ಹ್ಯಾಂಡ್ ವಾಶ್ ಅವೈಲಬಿಲಿಟಿ ಇದೆ. ಇಲ್ಲಿಗೊಂದು ಮಿರರ್ ಪ್ಲೇಸ್ ಮಾಡ್ಕೋಬೋದು ಇಫ್ ರಿಕ್ವೈರ್ಡ್. ಆಪೋಸಿಟಲ್ಲಿ ಕಾಮನ್ ವಾಶ್ರೂಮ್ ಎದುರುಗಡೆ ನಿಮಗೆ ಸೆಕೆಂಡ್ ರೂಮ್ ಸಿಗುತ್ತೆ. ದಿಸ್ ಇಸ್ ಬಿಗ್ಗರ್ ದ್ಯಾನ್ ಫಸ್ಟ್ ರೂಮ್. ಫಸ್ಟ್ ರೂಮ್ ಬಂದ್ಬಿಟ್ಟು ನಿಮಗೆ 10/11 ಇದೆ. ಇದು ಬಂದ್ಬಿಟ್ಟು ನಿಮಗೆ 11/11 ಇದೆ. ಸೊ ಕಂಪ್ಲೀಟಾಗಿ ಇಲ್ಲೂ ನೀವು 2 ಬೆಡ್ ಕಾಟ್ನ ಪ್ಲೇಸ್ ಮಾಡ್ಕೋಬೋದು. ಅಟ್ಯಾಚ್ ವಾಶ್ರೂಮ್ ಕೂಡ ಅವೈಲಬಿಲಿಟಿ ಇದೆ. ಡೆಡಿಕೇಟೆಡ್ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋಸ್ ಕೊಟ್ಟಿದ್ದಾರೆ. ಅಪ್ಪರ್ ಸ್ಟೋರೇಜ್ ಸ್ಪೇಸ್, ಲೋಯರ್ ಸ್ಟೋರೇಜ್ ಸ್ಪೇಸ್ ಇದೆ. ತಿರ್ಗಾ ನಾವು ವಾಪಸ್ಸು ಸೆಕೆಂಡ್ ರೂಮಿಂದ ಯುಟಿಲಿಟಿ ಸ್ಪೇಸಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಯುಟಿಲಿಟಿ ಸ್ಪೇಸ್ ನೋಡೋಣ ಹೇಗಿದೆ ಅಂತ. ಯುಟಿಲಿಟಿ ಸ್ಪೇಸ್ ಬಂದ್ಬಿಟ್ಟು ನಿಮಗೆ ಡೆಡಿಕೇಟೆಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಅವೈಲಬಲ್ ಇದೆ ಬ್ಯಾಕ್ ಸೈಡ್ ಯುಟಿಲಿಟಿ ಸ್ಪೇಸಲ್ಲಿ. ಇಲ್ಲೇ ನೀವು ಬಟ್ಟೆ ಒಣಗಾಕೊಳ್ಳೋಕ್ಕೆ ಜಾಯಿಂಟ್ ಪ್ಲೇಸ್ ಮಾಡಿಸ್ಕೊಂಡು ಕುಕ್ಕಿಂಗ್ ಮಾಡ್ಕೋಬೋದು. ಕಂಪ್ಲೀಟ್ 360 ಡಿಗ್ರಿ ಮನೆ ನಿಮಗೆ ಗ್ರಿಲ್ಲಿಂಗ್ ಆಗಿರುತ್ತೆ. ಸೊ ವಾಪಸ್ ನಾವು ಯುಟಿಲಿಟಿ ರೈಟ್ ಸೈಡ್ ಮೋಸ್ಟ್ ಕಾರ್ನರಲ್ಲಿ ನಿಂತಿದ್ದೀನಿ. ಸೊ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಬೋದು ವಿಡಿಯೋಲಿ. 1.5 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ಕಂಫರ್ಟಬಲ್ ಆಗಿ ನಿಂತ್ಕೋಬೋದು. ಸಿನ್ಸ್ ಇಟ್ ಇಸ್ ಮುಡಾ ಅಲಾಟೆಡ್ ಲೇಔಟ್, ನಿಮಗೆ ಲೀಡಿಂಗ್ ಬ್ಯಾಂಕ್ಸಿಂದ ಲೋನ್ ಆಗುತ್ತೆ ಅಪ್ ಟು 80 to 90% ಬೇಸ್ಡ್ ಆನ್ ದ ಸ್ಯಾಲ್ರಿ ಆ್ಯಂಡ್ ಇನ್ಕಮ್ ಪ್ರೂಫ್. ಈ ಪೋರ್ಷನಲ್ಲಿ ನಿಮಗೆ ಬ್ಯಾಕ್ ಯುಟಿಲಿಟಿ ಸ್ಪೇಸಲ್ಲಿ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಪರ್ಪಸಸ್ಗೆ. ಇದು ಆಲ್ರೆಡಿ ಹೇಳ್ದಂಗೆ ಡೆಡಿಕೇಟೆಡ್ ವಾಷಿಂಗ್ ಮಿಷಿನ್ ಪಾಯಿಂಟ್. ನಾವೀಗ ವಾಪಸ್ ಯುಟಿಲಿಟಿ ಸ್ಪೇಸಿಂದ ಹಾಲಿಗೆ ಬಂದಿದ್ದೀವಿ. ಸ್ಪೆಷಾಲಿಟಿ ಏನಪ್ಪ ಈ ಮನೆದು ಅಂದರೆ, ದಿಸ್ ಇಸ್ ನಾಟ್ 2 BHK ಹೌಸ್, ಇದು 3 BHK ಹೌಸ್. ಎಲ್ಲಿ ಥರ್ಡ್ ರೂಮ್ ಅಂತ ಕೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ಅದಕ್ಕೂ ಕೂಡ ಅಟ್ಯಾಚ್ ವಾಶ್ರೂಮ್, ಒಂದು ಸೆಮಿ ಕಿಚನ್ ಥರ ಎಮರ್ಜೆನ್ಸಿ ಪರ್ಪಸ್ಗೆ ಸರ್ವ್ ಮಾಡ್ಕೊಳ್ಳೋಂಥ ಡಿಸೈನಲ್ಲಿ ಟೆರೆಸಲ್ಲಿ ಮಾಡಿಕೊಟ್ಟಿದ್ದಾರೆ ಒಂದು ಎಕ್ಸ್ಟ್ರಾ ರೂಮ್ನ. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗಿದೆ ಅಂತ.
ಸೊ 30x33 ಮನೆದು ಟೆರೆಸಲ್ಲಿ ಇದ್ದೀನಿ. ಡ್ಯಾಮ್ ಪ್ರೂಫಿಂಗ್ ಆಗಿದೆ, ವಾಟರ್ ಪ್ರೂಫಿಂಗ್. ಎಕ್ಸ್ಟ್ರಾ ಒಂದು ರೂಮ್ ಇದೆ ಅಂತ ಹೇಳಿದ್ನಲ್ಲ, 3 BHK ಕನ್ಸಿಡರ್ ಆಗುತ್ತೆ ಈ ಮನೆ. ಇದಕ್ಕೆ ಸಪ್ರೇಟ್ ಗೇಟ್ ಇರೋದ್ರಿಂದ ನೀವು ಬೇಕಾದ್ರೆ ಇದನ್ನ ರೆಂಟಿಂಗ್ ಪರ್ಪಸ್ಗೂ ಯೂಸ್ ಮಾಡ್ಕೋಬೋದು, ಇಲ್ಲ ಸ್ವಂತ ಯೂಸ್ಗೂ ಕೂಡ ಎಲಿಜಿಬಲ್ ಇರುತ್ತೆ. ಇಲ್ಲಿ ನೀವು ಕಂಫರ್ಟಬಲ್ ಆಗಿ ಡಬಲ್ ಕಾಟ್ ಬೆಡ್ ಪ್ಲೇಸ್ ಮಾಡ್ಕೋಬೋದು. ಎಮರ್ಜೆನ್ಸಿ ಪರ್ಪಸ್ಗೆ ಇಲ್ಲೂ ಒಂದು ಕಿಚನ್ದು ನಿಮಗೆ ಫೆಸಿಲಿಟಿ ಕೊಟ್ಟಿದ್ದಾರೆ ವಿತ್ ಗ್ಯಾಸ್ ಲೈನ್ ಸಪ್ಲೈ, ಎಮರ್ಜೆನ್ಸಿ ಪರ್ಪಸಸ್ ಓನ್ಲಿ. ಇಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಫೆಸಿಲಿಟಿ ಇದೆ. ಸೊ ಲೆಫ್ಟ್ ಸೈಡಲ್ಲಿ ನಿಮ್ಗೆ ವೆಂಟಿಲೇಷನ್ ಮತ್ತು ಡ್ರೆಸ್ಸಿಂಗ್ ಟೇಬಲ್, ಸ್ಟೋರೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ. ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ಹೆಡ್ ರೂಮ್ಗೆ. ಸೊ ಕಂಪ್ಲೀಟ್ ಮನೆ 3 BHK ಕನ್ಸಿಡರ್ ಆಗುತ್ತೆ. ಇದು ಮುಡಾ ಅಲಾಟೆಡ್ ಆಲ್ರೆಡಿ ಹೇಳೋದ್ರಿಂದ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಇರೋ ಡಾಕ್ಯುಮೆಂಟ್ಸ್. ಗೌರ್ಮೆಂಟ್ ಸ್ವತಃ ಮಾಡಿರೋ ಲೇಔಟಲ್ಲಿ ಕಟ್ಟಿರೋ ಖಾಲಿ ನಿವೇಶನದ ಮನೆ. ಬಿಲ್ಟಪ್ ಏರಿಯಾ 1300 ಸ್ಕ್ವೇರ್ ಫೀಟ್ ಇದೆ. ಕಾರ್ಪೆಟ್ ಏರಿಯಾ 990 ಸ್ಕ್ವೇರ್ ಫೀಟ್ ಇದೆ. ವಿಡಿಯೋಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪ್ರಾಪರ್ಟೀಸ್ ನಿಮ್ಗೆ ಇಷ್ಟ ಆದಲ್ಲಿ, ನಾವು ತೋರಿಸ್ತಿರೋ ಎಫರ್ಟ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ನಾವು ಆ್ಯಕ್ಟಿವ್ ಇದ್ದೀವಿ, ಫಾಲೋ ಮಾಡೋದು ಮರಿಬೇಡಿ. ಇನ್ ಆ್ಯಂಡ್ ಅರೌಂಡ್ ಮೈಸೂರು ನಿಮ್ಮ ಪ್ರಾಪರ್ಟಿನ ಏನಾರು ನೀವು ಸೇಲ್ ಮಾಡಬೇಕು ಅಂತಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.